ನನ್ ಮಗಳು ಮಾಣಿಕ್ಯನ ತನ್ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ಲು. ಆದ್ರೆ ಕೊಟ್ಟಿದ್ ಮಾತನ್ನ ಇವಳು ಉಳಿಸ್ಕೊಳ್ಳಿಲ್ಲ. ಇವಾಗ ಎಲ್ರ ಮುಂದೆ ಒಳ್ಳೆ ತರ ಮಾತಾಡ್ತಿದ್ದಾಳೆ. ನೀನ್ ಏನ್ ಮಾಡಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡು. ಅಯ್ಯೋ ಅಂಬಿಕಾ ಅಮ್ಮ, ನೀವು ನಮ್ಮ ಅತ್ತೆ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡ್ಬೇಡಿ. ಅವರು ತುಂಬಾ ಒಳ್ಳೆಯವರು. ಏಯ್ ನಾಟಕದ ರಾಣಿ, ನೀನ್ ಬಾಯಿ ಮುಚ್ಕೊಂಡಿರು. ಮಾತಾಡಿದ್ರೆ ನಿನ್ ನಾಲ್ಗೆನ ಸೀಳ್ಬಿಡ್ತೀನಿ. ನೀವ್ಯಾಕ್ ಬುದ್ಧಿ ಇಲ್ದವ್ರ ತರ ಆಡ್ತಾ ಇದ್ದೀರಾ? ನಿಜ ಮಾತಾಡ್ತಿದೀವಿ ಅಂತ ಹೇಳಿ ನೀವಿಬ್ರು 10 ಜನರ ಮಧ್ಯೆ ಬಂದು ನಿಮ್ ಮರ್ಯಾದೆನ ನೀವೇ ಕಳ್ಕೊತಾ ಇದ್ದೀರಾ. ಅಂಬಿಕಾ, ನೀನು ಸುಬೇದಾರ್ ಹೆಂಡತಿ ತಾನೆ? ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗ್ ಮಾಡಿದ್ರೆ ನಿಮ್ ಪ್ರತಿಷ್ಠೆ ಎಲ್ಲ ಗಾಳಿಗ್ ತೂರ್ ಹೋಗುತ್ತೆ ಅಂತ ಅರ್ಥ ಆಗ್ತಾ ಇಲ್ವಾ? ಆ ಅಂತಸ್ತು ಇವಳದ್ದಲ್ಲ ಅತ್ತೆ. ಅಷ್ಟಕ್ಕೂ ಇವಳಿಗೆ ಯಾವ ಯೋಗ್ಯತೆನೂ ಇಲ್ಲ. ಇವಳೊಬ್ಳು ದೊಡ್ಡ ಗಯ್ಯಾಳಿ, ಬ್ರಹ್ಮರಾಕ್ಷಸಿ. ಆ ಜಮೀನ್ದಾರನ್ನ ಮದ್ವೆ ಆಗಿದ್ದಾಳಲ್ವಾ, ಅದಕ್ಕೆ ಒಡವೆಗಳನ್ನ ಹಾಕೊಂಡ್ ತಿರುಗ್ತಾ ಇದ್ದಾಳೆ. ಏಯ್, ನಮ್ಮ ಅಮ್ಮನ್ ಬಗ್ಗೆ ಇಷ್ಟ ಬಂದ ಹಾಗೆ ಮಾತಾಡ್ಬೇಡ. ಮಾತಾಡ್ಲಿ ಬಿಡು. ಇವಳೆಂತವಳು ಅಂತ ಇಡೀ ಊರ್ಗೆ ಗೊತ್ತು. ಇವಳು ಎಷ್ಟೊಂದ್ ಕುತಂತ್ರಗಳನ್ನ ಮಾಡ್ತಾಳೆ, ಎಷ್ಟು ಸ್ವಾರ್ಥಿ ಅಂತ ಎಲ್ರಿಗೂ ಗೊತ್ತು. ಜಿಗಣೆ ತರ ಬಡವ್ರ ರಕ್ತನ ಹೀರ್ತಾಳೆ. ಇವಳು ಹೀಗೆ ಬ್ರಹ್ಮರಾಕ್ಷಸಿ ತರ ಇರೋದಕ್ಕೆ ಇವಳು ಗಂಡ ಇವಳನ್ನ ಬಿಟ್ಟು ಹೋಗಿರೋದು. ಪಾಪ ಇವಳ ಗಂಡ ತುಂಬಾ ಒಳ್ಳೆಯವನು. ಮಾತಿನ ಮೇಲೆ ಹಿಡ್ತಾ ಇರ್ಲಿ ಅಂಬಿಕಾ. ಬೆಳಗ್ಗೆ ಎದ್ರೆ ಮೋಸ ಮಾಡೋ ನಿನಗೆ ನನ್ ಮಾತ್ ಮೇಲೆ ಹಿಡ್ತಾ ಇರ್ಲಿ ಅಂತ ಹೇಳೋ ಅಧಿಕಾರ ಇಲ್ಲ. ನಾವು 100 ತೊಲ ಚಿನ್ನದ ಜೊತೆಗೆ ನಮ್ ಮಾಣಿಕ್ಯನ್ನ ಅವ್ರ ಮನೆ ಕಳ್ಸೋಣ ಅನ್ಕೊಂಡಿದ್ವಿ. ನನ್ ಮಗಳನ್ನ ತನ್ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ಲು. ಆದ್ರೆ ಈ ದುಷ್ಟೆ ನಮ್ಗೆ ಮೋಸ ಮಾಡಿದ್ಲು. ಇವಳ ದೇಹದಲ್ಲಿ ಅಣುಗಳಲ್ಲೂ ಅಹಂಕಾರನೇ. ಸುಳ್ಳು ಹೇಳ್ಬೇಡ. ನೋಡಿ, ನಾನ್ ಅಂಬಿಕಾಗೆ ಯಾವ ಪ್ರಮಾಣನೂ ಮಾಡಿಲ್ಲ. ಇಲ್ ನೋಡು, ನೀನು ಮಾತ್ ತಪ್ಪಿದ್ದಕ್ಕೆ ನಿನ್ಗೀಗ ತಕ್ಕ ಪ್ರತಿಫಲ ಸಿಕ್ಕಿದೆ. ನಮ್ಮನ್ನ ತಿರಸ್ಕಾರ ಮಾಡ್ದೆ. ಇವಾಗ ನೋಡು ಏನಾಯ್ತು ಅಂತ. ಮಗಳಿಗೆ ಹಿತ್ತಾಳೆ ಒಡವೆಗಳನ್ನ ಹಾಕಿ ಈ ಸಕ್ಕು ಅವರಪ್ಪ ನಿನ್ಗಿಷ್ಟೇ ಸಾಕು ಬಿಡು ಮನೋರಮ ಅಂದಿದ್ದಾನೆ. ನೋಡಿ ಇವ್ರಿಬ್ಬರನ್ನು ಒಂದ್ಸಲ ನೋಡಿ. ಹಸಿ ಸುಳ್ಳು ಹೇಳೋ ಅತ್ತೆ, ಅವಳನ್ನೇ ಮೀರ್ಸೋ ನಂಬಿಕೆ ದ್ರೋಹ ಮಾಡೋ ಬುದ್ಧಿ ಇಲ್ದೇ ಇರೋ ಸೊಸೆ. ನೋಡಕ್ಕೆ 2 ಕಣ್ ಸಾಲಲ್ಲ. ನಿನಗ್ ತಕ್ಕ ಶಾಸ್ತಿನೇ ಆಗಿದೆ. ತಕ್ಕ ಶಾಸ್ತಿ ಆಯ್ತು. ಅಣ್ಣ, ದೊಡ್ಡಮ್ಮ ಕೋಪದಿಂದ ಸಕ್ಕುವತ್ಗೆನ ಕರ್ಕೊಂಡು ಹೋದ್ರು. ನೀನ್ ಹೋಗಿ ನೋಡ್ಕೊಂಬ ಅಣ್ಣ. ನನ್ಗೆ ತುಂಬಾ ಭಯ ಆಗ್ತಿದೆ. ಅವಳ ಬಗ್ಗೆ ನಿನ್ಗ್ಯಾಕೋ? ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಯಾಕೆ ಅಳು ಮುಖ ಮಾಡ್ಕೊಂಡಿದ್ಯಾ? ಸಂತೋಷದಿಂದ ನಾಟ್ಯ ಮಾಡು ಅಂತ್ಯಾ? ಅತ್ಗೆ ಎದ್ದಾಗಿಂದ ಮನೆ ಕೆಲಸ ಮಾಡ್ತಾ ಇರ್ತಾರೆ. ತಪ್ಪು ಮಾಡದೇ ಇದ್ರು ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಅವ್ರಷ್ಟು ಒಳ್ಳೆಯವರಾದ್ರೂ ಕೂಡ ಏನಿವಾಗ ಏನಾಯ್ತು? ಅವಳಿಗೇನಾಯ್ತು ಈಗ? ಅಷ್ಟಕ್ಕೂ ಆ ಸಕ್ಕುಗ್ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವಳೇ ಕೆಲ್ಸಕ್ ಬಾರ್ದೋಳು ಅನ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಕೂಡ ಅದೇ ತರ ಇದ್ದಾರೆ. ಎಷ್ಟು ಮೋಸ, ಎಷ್ಟು ದ್ರೋಹ ಅಂತ ನೀಚ್ರಿಗುಟ್ಟಿದ್ ಮಗ್ಳು ತಾನೆ ಹೀಗೆ ಇರ್ತಾಳೆ. ಅವಳಿಗೆ ಪೂಜೆ ಮಾಡುವಂತೀಯ ನೀನು? ಅಯ್ಯೋ, ಎಷ್ಟು ಭಯಂಕರವಾದ ತಪ್ಪು ಮಾಡಿದಾಳೆ. ನೀವೇ ನೋಡಿದ್ರಲ್ಲ. ಇವನಪ್ಪ ದೊಡ್ಡ ದಯಾಮಯಿ ಹೆಂಡತಿಗೋಸ್ಕರ ಹೊರಟು ನಿಂತಿದ್ದಾನೆ. ನೀನ್ ಹೋಗ್ಬಾರ್ದು ದಿಗು. ಈಗ್ಲೇ ಹೇಳ್ತಿದ್ದೀನಿ ಕೇಳು. ಸಕ್ಕುನ ಕಾಪಾಡ್ತೀನಿ ಅಂತ ನೀನ್ ಅವಳ ಹಿಂದೆನೆ ಹೋದೆ ಅಂದ್ರೆ ಅಮ್ಮ ನಿನ್ನ ಖಂಡಿತ ಕ್ಷಮಿಸಲ್ಲ ಕಣೋ. ಉಗ್ರ ರೂಪ ತಾಳ್ತಾಳಷ್ಟೇ. ಅವಳ ಹಿಂದೆ ಬರ್ಬೇಡ ಅಂತ ಪದೇ ಪದೇ ಹೇಳಿದಾಳೆ, ಆದ್ರೂ ಹೊರಟಿದ್ಯಲ್ಲ. ಸಕ್ಕು ತರ ಮೋಸ ವಂಚನೆ ಮಾಡೋರ್ಗೆಲ್ಲ ಬೆಂಬಲ ಕೊಡ್ಬಾರ್ದು. ಇದ್ ನಿಂಗೆ ಅರ್ಥ ಆಗ್ತಿಲ್ವಾ? ಅಕ್ಕ, ಈಗ ನಡೆದಿರೋ ಘಟನೆಯಲ್ಲಿ ಸಕ್ಕುವತ್ಗೆ ತಪ್ಪೇನಿದೆ? ಹೌದು, ನಿಜಾನೇ. ಈ ಚಿಕ್ಕ ಹುಡುಗನು ಗೊತ್ತಾಗ್ತಿದೆ, ನಿನಗ್ ಗೊತ್ತಾಗ್ತಿಲ್ವಾ ಅಕ್ಕ?
ಒಡವೆಗಳು ನಕಲಿ ಆದ್ರೆ ನಾವು ಅವ್ರ ಅಪ್ಪ ಅಮ್ಮನ ಜೊತೆ ಕೂತ್ ಮಾತಾಡ್ಬೇಕು. ಇದ್ರಲ್ಲಿ ಸಕ್ಕು ತಪ್ಪೇನಿದೆ? ಸಕ್ಕುನ ಬೈಯೋದಕ್ಕೆ ಅಂತಾನೆ ನೀನ್ ನೆಪ ಹುಡುಕ್ತಾನೆ ಇರ್ತೀಯ. ಇಲ್ಲಿವರೆಗೂ ನಾನು ತಾಳ್ಮೆಯಿಂದ ಇದ್ದೆ, ಅಕ್ಕನಿಗೆ ಅವಮಾನ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀನು ಮಾತುಗಳಿಂದ ನನ್ನ ಕೆಣಕ್ತಾ ಇದೀಯ. ಅಷ್ಟಕ್ಕೂ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ನಾನ್ ಸಕ್ಕು ಜೊತೆ ಹೇಗ್ ನಡ್ಕೋಬೇಕು ಅಂತ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ದಿಗು, ಅಮ್ಮ ಹಾಗೆ ಹೇಳಿದ್ರು ಕೂಡ ನನಗಿಷ್ಟ ಆಗಲ್ಲ. ಆದ್ರೆ ಅವ್ರಂದ್ರೆ ನನಗ್ ಗೌರವ. ಅಮ್ಮ ದೇವ್ರಿಗ್ ಸಮಾನ. ನೀನ್ ಪ್ರತಿದಿನ ಸಕ್ಕು ಬಗ್ಗೆ ಅಮ್ಮನಿಗೆ ಚಾಡಿ ಹೇಳ್ತಿದ್ಯಾ. ನೀನ್ ನನಗೆ, ಅಮ್ಮನಿಗೆ, ಸಕ್ಕುಗೆ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ತೀವಿ. ನೀನು ಅತಿಥಿಯಾಗಿ ಇಲ್ಲಿಗೆ ಬಂದಿರೋದು ಅದನ್ನ ನೆನ್ಪಿಟ್ಕೋ. ಈಗ ನೀನ್ ಇರ್ಬೇಕಾಗಿರೋದು ನಿಮ್ಮ ಅತ್ತೆ ಮನೇಲಿ. ಹೋಗಿ ಈ ಸಕ್ಕುನ ಶಾಶ್ವತವಾಗಿ ತವ್ರ ಮನೇಲಿ ಬಿಟ್ಟು ಬನ್ನಿ. ದಿಗಂಬರ್ ರಾವ್ಗೆ ಹೆಂಡತಿ ಆಗೋ ಯೋಗ್ಯತೆ ಈ ಸಕ್ಕು ಖಂಡಿತ ಇಲ್ಲ. ಆ ಯೋಗ್ಯತೆ ನನಗ್ ಮಾತ್ರ ಇದೆ. ಸಕ್ಕು ಮತ್ತೆ ಊರ್ನಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ಅಯ್ಯೋ ಬೇಡ ಮಾಣಿಕ್ಯ ಅಕ್ಕ, ನನ್ನೇನು ಮಾಡಬೇಡಿ. ಮಾಣಿಕ್ಯ ಅಕ್ಕ, ಮಾಣಿಕ್ಯ ಅಕ್ಕ, ನನ್ನ ಬಿಟ್ಬಿಡಿ. ಇಲ್ ನೋಡ್ ಅಂಬಿಕಾ, ನಿನ್ ಮಗಳನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋ. ಅವಳು ಮಿತಿ ಮೀರ್ ನಡ್ಕೋತಾ ಇದ್ದಾಳೆ. ಇದು ಸರಿಯಲ್ಲ ಅಂತ ಅವಳಿಗೆ ಹೇಳ್ಕೊಡೋ. ದಿಗುಗೆ ಮದ್ವೆ ಆಗಿದೆ, ಅವನ್ ಹೆಂಡತಿ ಇಲ್ಲೇ ಇದ್ದಾಳೆ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡ್ ಮಾತಾಡಿ. ನನ್ಗಲ್ಲ, ಅವಳಿಗೆ ಹೇಳಿ. ವಯಸ್ಸಲ್ಲಿ ದೊಡ್ಡವರು ಅಂತ ನಿಮಗ್ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಅದನ್ನ ಹಾಳು ಮಾಡ್ಕೋಬೇಡಿ. ನಾನು ಸುಬೇದಾರನ್ ಹೆಂಡ್ತಿ. ನಿಮ್ಮಿಂದ ಸಲಹೆ ತಗೊಳ್ಳೋ ಸ್ಥಿತಿಲ್ ನಾನಿಲ್ಲ. ಮೊದ್ಲು ಅದನ್ನ ನೆನ್ಪಿಟ್ಕೊಂಡು ಆಮೇಲೆ ನನ್ ಜೊತೆ ಮಾತಾಡಿ. ಇಲ್ ನೋಡು ಮನೋರಮ, ಮೊದಲನೇ ದಿನ ನಿಮ್ಮನೇಲಿ ಪೂಜೆ ನಡೆಯೋವಾಗ್ಲೇ ನಿಂಗ್ ಶಾಪ ಹಾಕಿದ್ದೆ, ನೆನ್ಪಿದ್ಯಾ? ನಿಮ್ಗೆ ಶಾಪ ಹಾಕ್ತಿದ್ದೀನಿ. ಈ ಮನೆಗೆ ಅನಿಷ್ಟ ಬರುತ್ತೆ, ನಾಶ ಆಗೋಗ್ತೀರಾ, ದ್ರೋಹ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತೀರಾ. ಈಗ ನೆನ್ಪಾಯ್ತಾ? ಹಾ, ನಿನಗ್ ಬಿದ್ದಿರೋ ಮೊದಲನೇ ಏಟು ಇದೆ. ನಿನ್ನ ಸರ್ವನಾಶಕ್ಕೆ ಇದು ನಾಂದಿ. ಭವಿಷ್ಯದಲ್ಲಿ ಇಂಥವು ತುಂಬಾ ನಡೀತಿರ್ತವೆ. ನಮಗ್ ದ್ರೋಹ ಮಾಡಿದ್ದಕ್ಕೆ ನೀನ್ ಸರಿಯಾದ ಶಿಕ್ಷೆ ಅನುಭವಿಸ್ತ್ಯಾ. ನಿನ್ ವಿನಾಶ ತಪ್ಪಿದ್ದಲ್ಲ ಮನೋರಮ. ಹತ್ತು ಜನದ ಮುಂದೆ ನೀನು ಅವಮಾನ ಅನುಭವಿಸ್ತ್ಯಾ. ಎಲ್ರೂ ನೀನ್ ನೋಡಿ ಚೀತು ಅಂತ ಅಸಹ್ಯ ಪಡ್ತಾರೆ. ನಂಬಿಕೆ ದ್ರೋಹ ಮಾಡಿರೋ ಹೆಂಗಸು ಅಂತ ನಿನ್ ಬಗ್ಗೆ ವಿಧವಾಗಿ ಮಾತಾಡ್ಕೋತಾರೆ. ನಾನ್ ಹೇಳ್ತಿದ್ದೀನಿ, ಬರ್ದಿಟ್ಕೋ. ನಡಿ ಮಾಣಿಕ್ಯ. ಅತ್ತೆ, ನೋಡು ನೋಡು, ಅಪ್ರಯೋಜಕಿ, ಕೆಲ್ಸಕ್ ಬಾರ್ದವಳೆ ನಿನ್ನಿಂದಾನೆ, ನಿಮ್ಮಪ್ಪ ಅಮ್ಮನಿಂದಾನೆ ಈ ಊರಲ್ಲಿ ನನ್ನ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ಜೀವನದಲ್ಲಿ ನೋಡ್ಬಾರ್ದು ಅನ್ಕೊಂಡವ್ರ ಹತ್ರ ಮಾತುಗಳು ಕೇಳ್ಬೇಕಾಗ್ ಬಂತು. ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೆ. ನಡಿ ನಡಿ ಹೋಗೋಣ. ಬೇಡ ಅತ್ತೆ, ನಮ್ ಮನೆಗ್ ಬೇಡ. ನಮ್ ಮನೆಗ್ ಕರ್ಕೊಂಡು ಹೋಗ್ಬೇಡಿ. ನಾನ್ ನಿಮ್ ಕಾಲಿಗೆ ಬೀಳ್ತೀನಿ. ನನ್ ಮನೆಗ್ ಕರ್ಕೊಂಡು ಹೋಗ್ಬೇಡಿ. ಯಾಕೆ ಬೇಡ ಅಂತಿದ್ಯಾ? ಹೋಗ್ಲೇಬೇಕು. ನಿನ್ನ ತವ್ರ ಮನೆಗ್ ಕರ್ಕೊಂಡು ಹೋದ್ರೆ ನಿಮ್ಮಪ್ಪ ನನ್ ಕಾಲಿಗೆ ಬೀಳ್ತಾನೆ. ಇನ್ನು ನಿನ್ನ ತವ್ರ ಮನೆಯವ್ರನ್ನ ನಿಮ್ ಊರಲ್ಲಿ ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡ್ತೀನಿ. ನಡಿಯೇ, ನಿನಗಿದೆ, ನಡಿ ಬಾ. ಜಾಗ ತವ್ರ ಮನೆಗ್ ಬೇಡ, ನನ್ನ ತವ್ರ ಮನೆಗ್ ಕರ್ಕೊಂಡು ಹೋಗ್ಬೇಡಿ. ಇಲ್ಲಿವರೆಗೂ ನಾನ್ ನಿನ್ನ ಒಂದ್ಸಲ ಕೂಡ ಕೇಳಿಲ್ಲ ನೀನ್ ಯಾವಾಗ್ಲೂ ಯಾಕೆ ತವ್ರ ಮನೇಲೆ ಇರ್ತೀಯ ಅಂತ. ನಿಮ್ ಅತ್ತೆ ಮನೆಗೆ ಹೋಗದೆ ಯಾಕೆ ನೀನ್ ಇಲ್ಲೇ ಟಿಕಾಣಿ ಹೂಡಿದ್ಯಾ?
ನಿಮ್ ಅತ್ತೆ ಮನೇಲಿ ನಿನ್ಗೇನ್ ಕಡಿಮೆ ಅಂತ? ಅಲ್ಲೇನಾದ್ರೂ ಕಷ್ಟ ಅಂತ ಇಲ್ಲಿಗೆ ಬಂದ್ಯಾ ಅಥವಾ ನಿನಗ್ ಬೇರೆ ಏನಾದ್ರೂ ಯೋಚನೆ ಇದೆಯಾ? ಸಹಜವಾಗಿ ನನ್ಗೆ ಬೇರೆಯವ್ರ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕೋದು ಇಷ್ಟ ಇಲ್ಲ. ದಿಗು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ದ. ಮನ್ಸಲ್ಲಿ ತಾನು ಮನೋರಮಾ ಅನ್ಕೊಂಡಿದ್ದಾಳೇನೋ. ಬೆಳಗ್ಗೆ ಎದ್ದಾಗಿಂದ ಎಲ್ರ ಮೇಲೂ ಅಧಿಕಾರ ಚಲಾಯಿಸ್ತಾಳೆ. ನಿನ್ ಸಂಸಾರದ ಬಗ್ಗೆ ನಾನು ಯಾವತ್ತಾದ್ರೂ ಮಾತಾಡಿದ್ದೀನ? ನೀನು ನನ್ ವಿಷಯದಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಯಾರ ವಿಷಯದಲ್ಲೂ ತಲೆ ಹಾಕ್ಬೇಡ. ನೋಡದೆ ಇರೋ ಹಾಗೆ ಸುಮ್ನೆ ಇದ್ರೆ ಪ್ರತಿದಿನ ಸಕ್ಕುನ ಅಳಿಸ್ತಾನೆ ಇದ್ಯಾ, ಅವಳನ್ನ ಲೇವಡಿ ಮಾಡ್ತಿದ್ಯಾ, ಕೀಳಾಗಿ ನೋಡ್ತಾ ಇದ್ಯಾ. ಬಾಯಲ್ಲಿ ಹೇಳ್ದೆ ಇದ್ರು ನಾನು ಇದನ್ನೆಲ್ಲ ಗಮನಿಸ್ತಾನೆ ಇದ್ದೀನಿ ಅಕ್ಕ. ನೀನ್ ಹೀಗ್ ನಡ್ಕೊಳ್ತಿರೋದಕ್ಕೆ ನನಗೆ ತುಂಬಾನೇ ದುಃಖ ಆಗ್ತಿದೆ. ಇವತ್ ನೀನು ಮಿತಿ ಮೀರಿದ್ಯಾ, ಅದಕ್ಕೆ ಹೇಳ್ಬೇಕಾಗ್ ಬಂತು. ತುಂಬಾ ಧನ್ಯವಾದಗಳು ದಿಗು. ಅರೆ ಅವ್ರಿಷ್ಟು ದೊಡ್ಡ ಮೋಸ ಮಾಡಿದ್ದಾರೆ, ನೀನ್ ನೋಡಿದ್ರೆ ನನ್ ಮೇಲೆ ಕೂಗಾಡ್ತಿದ್ಯಾ? ಹೌದು, ಕೂಗಾಡ್ತೀನಿ. ಯಾಕಂದ್ರೆ ನೀನು ಪಕ್ಷಪಾತ ಧೋರಣೆಯಲ್ಲಿ ನಡ್ಕೋತೀಯ. ನಿನಗ್ ಸಕ್ಕು ಅಂದ್ರೆ ಅವಳ ಕುಟುಂಬ ಅಂದ್ರೆ ಕೀಳ್ ಭಾವನೆ. ತೀರ್ಪು ಸಲಹೆ ಕೊಡೋರ್ ಮನಸ್ಸು ಶುದ್ಧವಾಗಿರ್ಬೇಕು. ಎದುರುಗಡೆ ಇರೋರ್ಗೆ ಅವ್ರ ವಾದ ಏನು ಅಂತ ಹೇಳೋದಕ್ಕೆ ಅವಕಾಶ ಕೊಡ್ಬೇಕು. ನಮ್ ಮಾವನವ್ರು ಕೊಟ್ಟು ಒಡವೆಗಳು ಆ ಸಮಯದಲ್ಲೇ ಹಿತ್ತಾಳೆ ಆಗಿದ್ವಾ ಅಥವಾ ನಮ್ ಹತ್ರ ಬಂದ್ಮೇಲೆ ಹಿತ್ತಾಳೆ ಆಗಿ ಬದ್ಲಾದ್ವಾ ಅದನ್ನ ತಿಳ್ಕೊಬೇಕಲ್ವಾ? ಇನ್ನು ಏನು ನಿರ್ಧಾರನೇ ಆಗದೆ ನೀನ್ ಅವ್ರನ್ನ ದೋಷಿ ಅಂತ ಹೇಗ್ ತೀರ್ಮಾನ ಮಾಡ್ತೀಯ? ಸಕ್ಕು ಮಾತ್ರ ಅಲ್ಲ, ಅವಳ ಕುಟುಂಬದವ್ರು ಕೂಡ ತುಂಬಾ ಒಳ್ಳೆಯವರು, ನಿರ್ಮಲವಾದ ಮನಸ್ಸಿರೋರು. ಅಂತವ್ರ ಮೇಲೆ ಆರೋಪ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡು, ನನ್ ಕರ್ತವ್ಯ ಏನು, ನಾನ್ ಏನ್ ಮಾಡ್ಬೇಕು ಅಂತ ನೀನ್ ನನ್ಗೆ ಹೇಳ್ಬೇಕಾಗಿಲ್ಲ. ನೀನು ನನ್ನ ಹೆಂಡತಿ ಬಗ್ಗೆ ಹೇಳ್ಬೇಕಾಗಿಲ್ಲ. ನಾನು ಅಮ್ಮ ನೋಡ್ಕೋತೀವಿ. ನೀನು ಒಂದ್ ಮನೆಗೆ ಸೊಸೆ ಆಗಿದ್ಯಾ, ಆದ್ರೂ ಸಕ್ಕು ಬಗ್ಗೆ ವಿಕೃತವಾಗಿ ನಡ್ಕೊಳ್ತಿದ್ಯಾ, ಅವಳನ್ನ ನಿಂದಿಸ್ತಿದ್ಯಾ, ಅವಮಾನ ಮಾಡ್ತಿದ್ಯಾ, ಲೇವಡಿ ಮಾಡ್ತಿದ್ಯಾ. ನಿಮ್ಮತ್ತೆ ನಿನ್ಗೆ ಈ ತರ ಶಿಕ್ಷೆ ಕೊಟ್ರೆ ನೀನ್ ಸುಮ್ನೆ ಇರ್ತೀಯಾ? ಇನ್ನೊಂದು ವಿಷಯ, ಒಬ್ಳು ಸೊಸೆಯಾಗಿ ಸಕ್ಕು ನಿನಗಿಂತ 1000 ಪಟ್ಟು ಮೇಲು, ಅದನ್ನ ಗಮನದಲ್ಲಿಟ್ಕೋ. ನೀನು ತವ್ರ ಮನೇಲಿ ಬಿದ್ದು ಸಾಯಿ. ಬೇಡ ಅತ್ತೆ, ನನ್ನ ಬಿಡಿ. ಯಾಕೆ ಬಿಡ್ಬೇಕು? ನಿಮ್ಮ ಅಪ್ಪ ಅಮ್ಮ ನನ್ಗೆ ಉಪಕಾರ ಮಾಡಿದಾರ? ಬಿಡೋ ಮಾತೇ ಇಲ್ಲ. ನಿಮ್ಮ ಅಪ್ಪನ ಬಿಡಲ್ಲ ನಾನು. ಬಾ ಅತ್ತೆ ಬಿಡಿ. ಬಾರೆ. ಅತ್ತೆ ದಯವಿಟ್ಟು ನನ್ನ ಬಿಡಿ. ಹೇಳಲ್ಲ, ನಿನ್ಗೊಂದ್ ಗತಿ ಕಾಣಿಸ್ತೀನಿ ಕಣೆ. ಅತ್ತೆ ನನಗೆ ದ್ರೋಹ ಮಾಡಿದ್ಯಾ ನೀನು? ಬಾ. ಬೇಡ, ನನ್ ಮಾತ್ ಕೇಳಿ. ಬಾರೆ. ತವ್ರ ಮನೆಗ್ ಹೋಗೋದ್ ಬೇಡ ಅತ್ತೆ. ಪಾಂಡುರಂಗ, ತವ್ರ ಮನೆಗ್ ಬರ್ಬೇಕು ಅಂತ ನಾನು ಎಷ್ಟೊಂದು ಆಸೆ ಪಟ್ಟಿದ್ದೆ. ಆದ್ರೆ ಇಂಥ ದೀನ ಸ್ಥಿತಿಲಿ ಇಲ್ಲಿಗೆ ಬರೋದು ನನಗೆ ಇಷ್ಟ ಇಲ್ಲ. ನಮ್ಮ ಅತ್ತೆ ನನ್ನ ತವ್ರ ಮನೆಗೆ ಯಾಕೆ ಕರ್ಕೊ ಬಂದ್ರು ಅನ್ನೋ ಕಾರಣ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲಾರ್ಗೂ ಗೊತ್ತಾದ್ರೆ ಅಪ್ಪಗೆ ಅವಮಾನ ಆಗುತ್ತೆ. ಗ್ರಾಮಸ್ಥರೆಲ್ಲರೂ ನೋಡ್ತಿದ್ದಾರೆ, ನನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಪಾಂಡುರಂಗ, ನೀನ್ ನೋಡ್ತಿದ್ಯಾ ಅಲ್ವಾ? ಈಗ ಪಾಂಡುರಂಗನ್ ಗುಡಿಗೆ ಹೋಗ್ಬೋದು ಅಂತ ಉತ್ಸಾಹದಿಂದ ಇದೆಯಾ ಅಲ್ವಾ? ನೀನ್ ಗೋಳಾಡ್ಕೊಂಡ್ ಬೊಬ್ಬೆ ಹೊಡೆದ್ರು ಕೂಡ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ತೆಗೆದೇ ಬಿಡಲ್ಲ ನಾನು. ನಿಮ್ ಎಲ್ರನ್ನು ನಾನು ಕತ್ತೆ ಮೇಲೆ ಕೂರ್ಸಿ ಊರೆಲ್ಲ ಮೆರವಣಿಗೆ ಮಾಡ್ತೀನಿ. ಆಗ್ಲೇ ನಿಮಗ್ ಬುದ್ಧಿ ಬರೋದು. ಮನೋರಮ ಚಿಕ್ಕಮ್ಮ ಸಕ್ಕೂನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಒಡವೆಗಳು ನಕಲಿ ಅನ್ನೋದು ಗೊತ್ತಾಗಿರುತ್ತೆ. ಈ ತಮಾಷೆನ ನೋಡ್ಲೇಬೇಕು. ಬಲೆ ಬಲೆ, ನಮ್ ಸಕ್ಕು ತವ್ರ ಮನೆಗೆ ಬಂದಿದ್ದಾಳೆ. ಎಷ್ಟೊಳ್ಳೆ ವಿಷಯ. ಗುಡಿಲಿ ಭಜನೆ ಏರ್ಪಾಟ್ ಮಾಡ್ಬೇಕು. ಸಕ್ಕು ಧ್ವನಿ ಕೇಳಿ ಎಷ್ಟು ದಿನ ಆಗಿದೆ. ಓ ಸಕ್ಕು, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ, ತುಂಬಾ ಸಂತೋಷ ಆಯ್ತು. ಇದು ದುರದೃಷ್ಟಕರವಾದ ದಿನ, ಎಲ್ಲ ಅಪಶಕುನಗಳೇ. ನಾನು ತಕ್ಷಣ ಹೋಗಿ ಮತ್ತೆ ಸ್ನಾನ ಮಾಡ್ಬೇಕು. ನೋಡ್ದೇನೆ ಸಕ್ಕು,
ನಿಮ್ಮೂರಲ್ಲಿ ನಿನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ ಅಮ್ಮ ಅವ್ರೆ, ಈ ಹುಡುಗಿ ಮತ್ತೆ ಇವರ ಅಪ್ಪ ಇಬ್ರು ದುರದೃಷ್ಟವಂತರು. ಇವ್ರ ಮುಖ ನೋಡಿದ್ರೆ ಆಗೋದೆಲ್ಲ ನಷ್ಟನೇ. ಇವರು ನಮ್ಮೂರ್ ಜಮೀನ್ದಾರು ನವಕೋಟಿ ನರೋತ್ತಮ ಅವ್ರಿಗೂ ಕೂಡ ತುಂಬಾ ಕಷ್ಟ ಕೊಟ್ರು. ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಲೇ ಇಲ್ಲ. ಇವನು ನನಗೆ ಉಪಯೋಗಕ್ಕೆ ಬರೋ ಹಾಗಿದ್ದಾನೆ. ಇವನನ್ನು ಕರ್ಕೊಂಡು ಹೋಗ್ತೀನಿ. ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಈಗಲೇ ಹೇಳಬಾರ್ದು. ಇವರಪ್ಪನ್ನ ಮೆರವಣಿಗೆ ಮಾಡಿದ್ಮೇಲೆ ಎಲ್ರಿಗೂ ಗೊತ್ತಾಗ್ಬೇಕು. ನಾನು ಸಕ್ಕು ಅವ್ರ ಅತ್ತೆ. ಅವ್ರ ಮನೆಗೆ ಹೋಗ್ತಿದೀವಿ, ನೀವು ಬನ್ನಿ. ಅವರು ನಿಮ್ಗೆ ಪರಿಚಯನೇ ತಾನೆ. ಸುಮ್ನೆ ಹೋಗೋಣ ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಭಲೆ ಭಲೆ ಭಲೆ, ಏನಂದ್ರಿ? ಸುಮ್ನೆ ಹೋಗೋಣ ಅಂದ್ರ? ಹಾಗಾದ್ರೆ ಖಂಡಿತ ಬರ್ತೀನಿ. ಅತ್ತೆ ಯಾಕೆ ಹೀಗ್ ಮಾಡ್ತಿದ್ದೀರಾ? ಅವ್ರನ್ನ ಯಾಕೆ ಹೀಗ್ ಮನೆಗ್ ಕರೆದ್ರಿ? ಅಮ್ಮ ಅಪ್ಪನ ಅವಮಾನ ಮಾಡ್ತಿದ್ದೀರಾ. ನೋಡೋಕೆ ಕಣ್ಣಿಗೆ ಹಬ್ಬದ ಥರ ಇದೆ. ಯಾವಾಗ ನೋಡಿದ್ರು ಇವಳ ಅಪ್ಪ ಅಮ್ಮ ಇವಳನ್ನ ಹೊಗಳ್ತಾನೆ ಇರ್ತಾರೆ. ಈಗ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ನಾನು ಮಾಡಿದ್ದೀನಿ. ನಡಿ. ನಮಸ್ಕಾರ. ನಮಸ್ಕಾರ ಮನೋರಮ ಅವರೇ. ಸಕ್ಕು ಆರೋಗ್ಯ ಚೆನ್ನಾಗಿದೆ ಅಲ್ವಾ? ನೀವು ನನ್ನ ಹತ್ರಕ್ಕೆ ಬರ್ತಾ ಇದ್ರ? ಅಯ್ಯೋ, ಸಕ್ಕು ತವ್ರ ಮನೆಗ್ ಬಂದಿದ್ದಾಳೆ. ಇನ್ನವಳಿಗೆ ಔಷಧಿಗಳ ಅವಶ್ಯಕತೆ ಇರಲ್ಲ. ಅವ್ರ ಅಜ್ಜಿನ, ಅಮ್ಮನ್ನ, ಅಪ್ಪನ್ನ ನೋಡಿದ್ರೆ ಸಾಕು, ಅವಳ ಆರೋಗ್ಯ ಸರಿ ಹೋಗುತ್ತೆ. ನೀನ್ ಸರಿಯಾಗಿ ಹೇಳ್ದೆ ಮಾರುತಿ ಅಣ್ಣ. ನಮ್ ಸಕ್ಕುಗ್ ಯಾವಾಗ್ಲೂ ಆ ಪಾಂಡ್ರಂಗ ಜೊತೆಯಾಗೇ ಇರ್ತಾನೆ. ಹೌದಲ್ವಾ ಸಕ್ಕು? ಇಲ್ಲ ಮಾರುತಿ, ಇವ್ರೇನೋ ದೊಡ್ಡ ಸಮಸ್ಯೆ ತಗೊಂಡ್ ಬಂದಿರೋ ಹಾಗೆ ಇದೆ. ಅವ್ರ ಮುಖ ನೋಡಿದ್ರೇನೆ ಅರ್ಥ ಆಗ್ತಿದೆ. ಮತ್ತೆ ಸಕ್ಕು, ಹೋದ್ಸಲ ಮೋಸ ಮಾಡ್ದೆ, ಈ ಸರಿ ಹಾಗೆ ಮಾಡ್ಬಾರ್ದು, ಸರಿನಾ? ಅಂದ್ರೆ ನಿಮಗೂ ಮೋಸ ಮಾಡಿದಾಳ? ಹೌದು, ಮಾರುತಿ ಅಣ್ಣಂಗೂ ಮೋಸ ಮಾಡಿದಾಳೆ. ಹೋದ್ಸಲ ಬಂದಾಗ ಇಲ್ಲಿ 4 ದಿನ ಇರ್ತೀನಿ ಅಂತ ಹೇಳಿದ್ಲು. ಆದ್ರೆ ಮಾರನೇ ದಿನನೇ ಹೊರಟೋದ್ಲು. ಮಾರುತಿ ಅಣ್ಣ ಹಳ್ಳ ತುಂಬಿದೆ ಅಂತ ಹೇಳಿದ್ರು. ಅದಕ್ಕೆ ಆ ಒಂದ್ ರಾತ್ರಿ ಇಲ್ಲಿದ್ಲು. ಇಲ್ಲ ಅಂದಿದ್ರೆ ಅವತ್ತೇ ಹೋಗ್ತಿದ್ಲು. ನೋಡ್ ಸಕ್ಕು, ಈ ಸಲ ಹೋಗ್ತೀಯ ಅಂದ್ರೆ ನಾವು ಬಿಡಲ್ಲ. ಬಿಡಬೇಡಿ. ನಿಮ್ಮ ಪ್ರೀತಿಯ ಸಕ್ಕು ಈಗ ಇಲ್ಲಿ ಇರೋದಕ್ಕೆ ಬಂದಿರೋದು. ನೀವು ಛೀ ಹೋಗು ಅನ್ನೋವರೆಗೂ ಅವಳಿಲ್ಲೇ ಇರ್ತಾಳೆ. ಅಷ್ಟೇ ಅಲ್ವಾ ಸಕ್ಕು? ಇವ್ರ ಮಾತೆ ಯಾಕೋ ವಿಚಿತ್ರವಾಗಿದೆಯಲ್ಲ. ಇವ್ರ ಸಕ್ಕುನ ಶಾಶ್ವತವಾಗಿ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದಾರ. ಎಲ್ಲಿ ನೋಡು ಸಕ್ಕು, ನಮ್ಮ ಮನೇಲಿ ನಿನಗೆ ತುಂಬಾ ಇಷ್ಟವಾದ ಕಡ್ಲೆಕಾಯಿ ಉಂಡೆಗಳನ್ನು ಮಾಡಿದ್ದಾರೆ. ನಾನು ಹೋಗಿ ತಗೊಂಡ್ ಬರ್ತೀನಿ. ಹೋಗ್ ಬನ್ನಿ. ನಾನು ತಕ್ಷಣ ಹೋಗಿ ಸಕ್ಕು ತವ್ರ ಮನೆಗ್ ಬಂದಿದ್ದಾಳೆ ಅನ್ನೋ ಶುಭ ಸುದ್ದಿನ ಅವ್ರ ಅಪ್ಪ ಅಮ್ಮಂಗೆ ಹೇಳಲೇಬೇಕು. ನೋಡಕ್ ಮಜ್ಜವಾಗಿದೆ. ನನಗಿವತ್ತು ತುಂಬಾ ಸಂತೋಷ ಆಗ್ತಿದೆ. ಅವ್ರು ಅಳೋದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ದಿಗಂಬರ ರಾವ್ ಅವ್ರು ಬರ್ಲಿಲ್ವಾ? ಇಲ್ಲ, ನಮ್ಮ ಕುಟುಂಬದವ್ರು ಎಲ್ಲ ಒಟ್ಟಿಗೆ ಬರೋಣ ಅನ್ಕೊಂಡಿದ್ವಿ. ಆದ್ರೆ ನಾವು ಉಳ್ಕೊಳ್ಳೋದಕ್ಕೆ ನೀವು ವ್ಯವಸ್ಥೆ ಮಾಡಕ್ ಆಗಲ್ಲ ಅಲ್ವಾ? ಗುಡಿಲೇ ಇರ್ಬೇಕು ಅಂತೀರಾ? ಇವ್ರ ಮಾತುಗಳೆಲ್ಲ ವಿಚಿತ್ರವಾಗಿ ಇವೆ. ಅನುಮಾನನೇ ಇಲ್ಲ, ಇವರು ಖಂಡಿತ ಸಕ್ಕು ಅವ್ರ ಅಪ್ಪ ಅಮ್ಮನ ಜೊತೆ ಜಗಳ ಆಡೋಕೆ ಬಂದಿರೋದು. ಈ ಮನೋರಮ ತುಂಬಾ ಅಹಂಕಾರಿ, ಒರಟಾಗೆ ಮಾತಾಡ್ತಿದ್ದಾರೆ. ಇವ್ರು ಸಕ್ಕುನ ತಾವೇ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಖಂಡಿತ ಏನೋ ಅಶುಭ ನಡೆಯುತ್ತೆ ಅನ್ಸುತ್ತೆ. ಪಾಂಡುರಂಗ, ನಿನ್ನ ಸ್ನೇಹಿತೆನ ನೀನೇ ಕಾಪಾಡು ತಂದೆ. ಉಮಾ, ದೊಡ್ಡಮ್ಮ ಬನ್ನಿ. ಉಮಾ, ಏನಾಯ್ತು ಭಾಮ? ಯಾಕೆ ಹಾಕೋಗ್ತಿದ್ಯಾ? ನನ್ ಕನ್ಸಲ್ಲಿ ಇವತ್ತು ಸಾಕ್ಷಾತ್ ಲಕ್ಷ್ಮಿ ಬಂದಿದ್ಲು ದೊಡ್ಡಮ್ಮ. ಲಕ್ಷ್ಮೀ ದೇವಿ, ಮಹಾಲಕ್ಷ್ಮೀ ದೇವಿ ಬಂದಿದ್ಲು. ಏನ್ ನನ್ ಕಡೆ ಹಾಗ್ ನೋಡ್ತಿದ್ದೀರಾ? ನಮ್ ಸಕ್ಕು ಬಂದಿದ್ಲು ದೊಡ್ಡಮ್ಮ. ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಲ್ಲಿ ನನ್ ಕನ್ಸಲ್ ಬಂದಿದ್ಲು. ನಮ್ ಮಾವನವ್ರು ಕೊಟ್ಟಿದ್ ಚಿನ್ನದ ಒಡವೆಗಳನ್ನೆಲ್ಲ ಹಾಕೊಂಡು ಅಂದವಾಗಿ ಅಲಂಕಾರ ಮಾಡ್ಕೊಂಡಿದ್ಲು. ಫಳ 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 ಅಂತ ನಕ್ಷತ್ರದ ಹಾಗೆ ಹೊಳಿತಿದ್ಲು. ಬೆಳಗಿನ ಜಾವದಲ್ಲಿ ಬಿದ್ದ ಕನಸುಗಳು ನಿಜ ಆಗುತ್ತೆ ಅಂತಾರಲ್ವಾ, ನಿಜ ಆಗುತ್ತಾ? ಅಯ್ಯೋ ದೇವ್ರೆ, ಉಮಾ, ಬೆಳಗಿನ ಜಾವದಲ್ಲಿ ಬಿದ್ದ ಕನಸು ನಿಜ ಆಗುತ್ತೆ ಅಂತ ಸಾಬೀತಾಯ್ತು. ಆ ಕಡೆ ನೋಡಿ, ನಮ್ ಸಕ್ಕು ಬರ್ತಿದ್ದಾಳೆ. ಸಕ್ಕು ಥೇಟ್ ನಾನ್ ಕನ್ಸಲ್ ನೋಡಿದ ಹಾಗೇನೆ ಮಹಾಲಕ್ಷ್ಮಿ ತರ ಬರ್ತಿದ್ದಾಳೆ ನೋಡಿ. ನಿಜವಾಗ್ಲೂ ಸಕ್ಕು ಬರ್ತಿದ್ದಾಳೆ. ಉಮಾ, ನಮ್ ಸಕ್ಕು ಬರ್ತಿದ್ದಾಳೆ. ಅಯ್ಯೋ ಉಮಾ,
ಹಾಗೆ ನೋಡ್ತಿದ್ಯಲ್ಲ, ಆರ್ತಿ ತಗೊಂಡ್ ಬಾ. ಮುದ್ದಿನ ಮಗಳು ನಿಮ್ಮನ್ ನೋಡಕ್ ಬರ್ತಿದ್ದಾಳೆ ಅನ್ನೋದೇನು, ಬಂದೇ ಬಿಟ್ಲು. ಪಾಂಡುರಂಗ, ಈಗೇನ್ ನಡೆಯುತ್ತೆ? ನನಗ್ ತುಂಬಾ ಭಯ ಆಗ್ತಿದೆ. ನಂಬೋಕೆ ಆಗ್ತಿಲ್ಲ, ಸಕ್ಕು ನಿಜವಾಗ್ಲೂ ಬಂದಿದ್ದಾಳೆ. ನಾನು ಅಳ್ಬಾರ್ದು. ನಾನತ್ರ ಅಮ್ಮ ಅಪ್ಪ ದುಃಖ ಪಡ್ತಾರೆ. ನಿನ್ನ ಬುದ್ಧಿವಂತಿಕೆನ ಇಲ್ಲಿ ತೋರಿಸ್ಬಾರ್ದು. ಅಲ್ಲಿ ನಮ್ಮ ಮನೇಲಿ ನಡೆಯೋ ವಿಷಯಗಳ ಬಗ್ಗೆ ನಿನ್ನ ತವ್ರ ಮನೇಲಿ ಹೇಳ್ಬಾರ್ದು. ಇಲ್ಲ ಅಂತ ಏನಾದ್ರೂ ನಾಟಕ ಮಾಡಿದ್ರೆ ಇಲ್ಲೇ ನಿನ್ನ ಪ್ರಾಣ ತೆಗಿತೀನಿ. ಅಲ್ಲಿ ನೋಡಿ ನಮ್ ಮನೋರಮ ಚಿಕ್ಕಮ್ಮ ಸಕ್ಕುನ ಎಷ್ಟು ಮುದ್ದು ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡು ಉಮ್ಮ, ಸ್ವಾಗತ ಮಾಡ್ಬೇಕು. ದೃಷ್ಟಿ ತೆಗಿಯೋದಕ್ಕೆ ಬೇಗ ಒಳಗೋಗಿ ರೊಟ್ಟಿ ಚೂರು ತಗೊಂಡ್ ಬಾ. ಹೋಗು ಹೋಗು ಹೋಗು. ಅಯ್ಯೋ ಅತ್ತೆ, ನೀವು ನನಗೆ ಯಾವ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ನಾನು ತಯಾರಿದ್ದೀನಿ. ಆದ್ರೆ ನಮ್ಮ ಅಮ್ಮ ಅಪ್ಪನಿಗೆ ವಿಷಯ ಗೊತ್ತಾಗೋದು ಬೇಡ ಅತ್ತೆ. ಹೀಗಾಗಿದೆ ಅಂತ ಗೊತ್ತಾದ್ರೆ ಅವ್ರು ಅದನ್ನ ತಡ್ಕೊಳಲ್ವಾ? ತಡ್ಕೊಳ್ದೆ ಬೇರೆ ದಾರಿ ಇಲ್ವಲ್ಲ. ನಾನು ಮೋಸ ಮಾಡದೆ ಇರ್ಬೇಕಾಗಿತ್ತು, ಈಗ ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಅಯ್ಯೋ ನಡಿ ಬಾ. ಬನ್ನಿ ಬೇಗ ಬನ್ನಿ. ಅಯ್ಯೋ, ಇವ್ರಿಗೆ ಕನ್ನಡ ಅರ್ಥ ಆಗಲ್ವಲ್ಲ. ಚಲೋ ಜಲ್ದಿ ಚಲೋ. ಅಯ್ಯಯ್ಯೋ, ಸರ್ದಾರ್ಗೆ ಲಂಚ ಕೊಟ್ಟ ಹಾಗೆ ಈಗ ಇವ್ರಿಗೂ ಕೊಡ್ಬೇಕಾ ಏನು? ಸರಿ, ಕೊಡ್ತೀನಿ. ಕೊಟ್ರೆ ಸಂತೋಷ ಪಡ್ತಾರೆ. लीजिए ये आपको. ये आप लीजिए. हाँ, ಈಗ ಬನ್ನಿ. ಅಬ್ ಚಲೇಂಗೆ ನಾ? ಇಲ್ಲಿ ನೋಡಿ, ನೀವು ಶಿವಪ್ಪನ ಯಾವ ಕಾರಣಕ್ಕೂ ಬಿಡಬೇಡಿ. ಓ ಶಿವಪ್ಪ ಕೋ ಗುಸ್ಕೆ ಪಕಡಿಯೇ. ಚಲೋ. ಸಕ್ಕು,